ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಏರ್ ಸಿರಮ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿತ್ತು. ಹೀಗೆ ಬಿಟ್ಟರೆ ಬಾಣಲೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ರೋಸ್ಮೇರಿನ ತರಿಸಿದ್ದೆ. ನಾನಿಲ್ಲಿ ಡ್ರೈ ರೋಸ್ಮೇರಿನ ತರಿಸಿದ್ದೀನಿ. ನಿಮಗೆ ಫ್ರೆಶ್ ಆಗಿರೋ ಸಿಗುತ್ತೆ ಅಂದರೆ ತರಿಸ್ಕೊಬೋದು. ಏನಿಲ್ಲ, ಸ್ವಲ್ಪ ನೀರಿಗೆ ರೋಸ್ಮೇರಿ, ಮೆಂತ್ಯ, ಕರಿಬೇವು ಸೊಪ್ಪನ್ನ ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಏರ್ ಸಿರಮ್ ರೆಡಿ ಆಗುತ್ತೆ. 1 ಅವರ್ ಇಲ್ಲ ಹಾಫ್ ಆನ್ ಅವರು ಹಚ್ಬಿಟ್ಟು ತಲೆಗೆಲ್ಲ ಆಮೇಲೆ ಏರ್ ವಾಶ್ನ ಮಾಡ್ಕೊಳ್ಳೋದು. ಏರ್ ಫಾಲ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾಗೆ ಇವತ್ತು ಅಡುಗೆ ಕೆಲಸ ಈಗ ಕಡಿಮೆ ಇದ್ದಿದ್ದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊತಾ ಇದ್ದೀನಿ. ಇದು ಸುಮಾರು ಒಂದು 6 ತಿಂಗಳಿಟ್ಟರೂ ಕೂಡ ಟೇಸ್ಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು ಸ್ವಲ್ಪನೂ ಕೂಡ ಚೇಂಜ್ ಆಗೋದಿಲ್ಲ. ಅಷ್ಟು ಫ್ರೆಶ್ ಆಗಿರುತ್ತೆ. 6 ತಿಂಗಳು ಫ್ರಿಜ್ಜಲ್ಲಾದರೂ ಇಡ್ಬೋದು, ನೀವು ಹೊರಗಡೆನಾದರೂ ಇಡ್ಬೋದು. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಒಂದು ಮೊಸರು ಒಗ್ಗರಣೆ ಸಾರನ್ನ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ. ಇದಕ್ಕೇನಿಲ್ಲ, ಸಿಂಪಲಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಒಣಮೆಣ್ಸಿಕಾಯಿ, ಕಟ್ ಮಾಡಿರೋ ಈರುಳ್ಳಿ, ಕರಿಬೇವು ಸೊಪ್ಪನ್ನ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡು ಇದಕ್ಕೆ ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪನ್ನ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಈ ಬೇಸಿಗೆಗಾಲಕ್ಕೆ ತಂಪಾಗಿರೋಂಥ ಮೊಸರು ಒಗ್ಗರಣೆ ರೆಡಿ ಆಗುತ್ತೆ. ನಾನು ಕುಸ್ತಕ್ಕಿ ಅನ್ನ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಇವತ್ತು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಸಂಜೆ ಒಂದು ರಿಸೆಪ್ಷನ್ ಇತ್ತು. ಲಾಸ್ಟ್ ಟೈಮ್ ಮೀಶೋಯಿಂದ ತರಿಸಿ ಸರನ್ನ ವೇರ್ ಮಾಡಿದ್ದೆ. ಈ ಸ್ಯಾರಿಗೂ ಆ ಸರಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಕಡಿಮೆ ಬಜೆಟಲ್ಲಿ ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು. ಇದ್ರ ಪೂರ್ತಿ ವಿಡಿಯೋ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ರೆ ಒಂದ್ಸಲ ಚೆಕ್